ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ತುಂಬಾ ದಿನ ಆದ್ಮೇಲೆ ನನ್ನ ಗಂಡ ಮನೆಗೆ ಬರ್ತಿದ್ದಾರೆ. ಜೀವನ ಪೂರ್ತಿ ಅವ್ರು ನನ್ನ ಜೊತೆನೇ ಇರೋ ಹಾಗೆ ಮಾಡಪ್ಪ. ಅಯ್ಯೋ ಬೆಂಕಿ ಬೆಂಕಿ ಬೆಂಕಿ! ಅಯ್ಯೋ, ಏನೋ ಇದು? ಎಂತ ಕೆಲಸ ಮಾಡ್ಬಿಟ್ಯೋ? ಇವತ್ತು ನನಗೆ ಏನ್ ಹೇಳಿದ್ದೆ ಹೇಳು? ಇವತ್ತು ಅಪ್ಪ ಬರ್ತಿದ್ದಾರೆ, ಹೀಗೆಲ್ಲ ಗಲಾಟೆ ಮಾಡಬಾರ್ದು, ಜಾಣ ಮರಿತಾರೆ ಇರ್ಬೇಕು ಅಂತ ಹೇಳಿರ್ಲಿಲ್ವಾ? ನೋಡಿ ಎಂತ ಕೆಲಸ ಮಾಡಿದ್ಯಾ ನೀನ್. ಹೀಗೆಲ್ಲ ಮಾಡಿದ್ರೆ ಅಪ್ಪಂಗೆ ಕೋಪ ಬರುತ್ತೆ ಕಣೋ. ನೀನ್ ಹೀಗೆ ಮಾಡ್ತಿದ್ರೆ ಅವ್ರು ನಿಂಗೆ ಸರ್ಜೆಗೆ ಓದೇ ಕೊಟ್ಬಿಡ್ತಾರಷ್ಟೇ. ಅಪ್ಪ ಬಂದ್ರು. ನೋಡ್ದ, ಅಪ್ಪ ಬಂದೇ ಬಿಟ್ರು. ನನಗೆ ಏನ್ ಮಾಡ್ಲು? ಬಂದೆ. ಬಾಗಿಲು ತೆಗಿಯಕ್ಕೆ ಯಾಕೆ ಇಷ್ಟೊತ್ತು? ದೇವ್ರು, ಅದು ಅಪ್ಪ ಅಪ್ಪ ನಂಗೋಸ್ಕರ ಏನ್ ತಂದಿದ್ದೀರಾ ಅಪ್ಪ? ಎಲ್ಲ ತಂದಿದ್ದೀನಿ ಕಣೋ. ಗೊಂಬೆ, ಆಟ ಸಾಮಾನು ಎಲ್ಲ ತಂದಿದ್ದೀನಿ. ಎಲ್ಲಿದೆ ಅಪ್ಪ? ಅಂಗಡಿಲಿದೆ. ನನ್ನ ಟೆನ್ಷನ್ ನನಗಾದ್ರೆ ಇವನೊಬ್ಬ. ಹೋಗ. ಅಣ್ಣ, ಅಪ್ಪ ತುಂಬಾ ದೂರದಿಂದ ಸುಸ್ತಾಗಿ ಬಂದಿದಾರಲ್ವಾ ಮಗನೆ, ಅವ್ರು ರೆಸ್ಟ್ ಮಾಡ್ಲಿಕ್ಕಂದ. ನೀನು ಹೋಗಿ ಆಟ ಆಡ್ಕೊ. ಆಮೇಲೆ ಬರುವಂತೆ. ಹೋಗು. ತಗೊಳ್ಳಿ ದೇವ್ರು, ನೀರ್ ಕುಡೀರಿ, ಸುಧಾರಿಸ್ಕೊಳ್ಳಿ. ನಾಳೆ ಬರ್ತೀನಿ ಎಂದಿದ್ರಿ, ಇವತ್ತೇ ಬಂದಿದ್ದೀರಾ? ದೇವ್ರು ದೇವ್ರು ದೇವ್ರು, ಏನಾಯ್ತು ದೇವ್ರು? ಎಲ್ಲಿಗೆ ಹೊರಟ್ರಿ? ನಾಳೆ ಬರ್ಬೇಕಿತ್ತಲ್ವೇನೆ? ನಾಳೆ ಬರ್ತೀನಿ. ಅಯ್ಯೋ, ತಪ್ಪಾಯ್ತು ದೇವ್ರು, ನಾನು ಹಾಗೆ ಹೇಳಲಿಲ್ಲ. ಕೂತ್ಕೊಳ್ಳಿ. ದೇವ್ರು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೋಬಾರ್ದಾ? ಏನೇ ಸಮಾಧಾನ ಮಾಡ್ಕೊಳ್ಳೋದು? ಇದು ನನ್ನ ಮನೆ ಕಡೆ. ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ನಿನ್ಗೇನು ವರದಿ ಒಪ್ಪಿಸ್ಬೇಕೇನೆ? ಗಂಡ ಅಂದೋನ್ಗೆ ಈ ಮನೇಲಿ ಕವಡಿ ಕಾಸಿನ ಕಿಮ್ಮತ್ತಿಲ್ಲ. ಅಯ್ಯೋ, ತಪ್ಪಾಯ್ತು ದೇವ್ರು, ನಾನು ಹಾಗೆ ಹೇಳಲಿಲ್ಲ. ಇದು ನಿಮ್ದೇ ಮನೆ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ನಿಮ್ ಕೋಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತಣ್ಣಗೆ ಜ್ಯೂಸ್ ತರಲಾ? ಹೋಗೋಗು. ಹಾ, ಹೀಗ್ ಬಂದೆ. ಭಯ ಅಂದ್ರೆ ಹೀಗಿರ್ಬೇಕು. ಏನು ಇಲ್ಲಿ ನಿಂತಿದ್ಯಾ? ಹೋಗು, ಓದ್ಕೋ. ನಂತರ ದೊಡ್ಡ ಮನುಷ್ಯ ಆಗೋದ್ ಬೇಡವಾ? ಹೋಗು. ಗಂಡನ್ ಗತ್ತು ಅಂದ್ರೆ ಹೇಗಿರ್ಬೇಕು ಅಂತಾನೆ ಮರ್ತ್ಬಿಟ್ಟಿದೆ. ಆ ತಮ್ಮನ್ ಕಟ್ಕೊಂಡು ತಮ್ಮೆ ಇಲ್ದಂಗೆ ಆಗೋಗಿದ್ದೆ. ಇಲ್ಲಷ್ಟೇ ಹೆಂಡತಿ ಮಕ್ಕಳನ್ನ ಬೆಳು ತುದಿನಲ್ಲಿ ಆಡ್ಸೋ ತಾಕತ್ ಬರೋದು. ದೇವ್ರು,
ಜ್ಯೂಸ್ ತಗೊಳ್ಳಿ. ಬಿಸಿಲೊತ್ತಲ್ಲಿ ನನ್ನ ದೇವರು ತಣ್ಣಗಿರ್ಲಿ ಅಂತ ಆರೆಂಜ್ ಜ್ಯೂಸ್ ಮಾಡ್ಕೊ ಬಂದಿದ್ದೀನಿ ದೇವ್ರು. ಥೂ 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 ರೇ, ಇದು ಜ್ಯೂಸೇನೆ? ಸಕ್ಕರೆ ಇಲ್ಲ, ಐಸಿಲ್ಲ, ಬೇರೆ ತಗೊಂಬ ಹೋಗು. ಬ್ರೋ, ಡಬಲ್ ಐಸು ಡಬಲ್ ಶುಗರ್ ಹೋಗು. ಸರಿ ದೇವ್ರು, ತಗೊಂಬರ್ತೀನಿ. ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಜ್ಯೂಸ್ ಚೆನ್ನಾಗಿ ಐತಲ್ವಾ? ಹೆಂಡತಿ ಕೊಟ್ಟಿದ್ದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಗಂಡ ಅನ್ಸ್ಕೊಳ್ಳೋದು ಬೇಡವಾ? ಏನ್ ಹೇಳ್ತಿದ್ಯಾ ಮಾಯಾ? ಇಷ್ಟೊಂದೆಲ್ಲ ಆಯ್ತಾ? ನನಗ್ ಬರ್ತಿರೋ ಕೋಪಕ್ಕೆ ಆ ದುರ್ಗನ ಹಂಗೆ ಅಲ್ಲ, ಆ ಹಳ್ಳಿ ಗುಗ್ಗು ಹೆಂಗ್ ಗೆದ್ಲು? ಮಾಯಾ, ಇದು ನಿನ್ಗೆ ದೊಡ್ಡ ಅವಮಾನ ಅಲ್ವಾ? ನನಗ್ ಕೋಪ ಬರ್ತಾ ಇರೋದು ಅವ್ರಿಬ್ರು ಗೆದ್ರು ಅನ್ನೋ ಒಂದೇ ವಿಷಯಕ್ಕಲ್ಲ. ಆ ಶರತ್ತುದ ಆ ದುರ್ಗನ ಎಷ್ಟು ಡಿಫೆಂಡ್ ಮಾಡ್ಕೊಂಡ್ರು ಗೊತ್ತಾ? ಹೌದಾ? ಇತ್ತೀಚೆಗೆ ಆ ಶರತ್ತುಗೆ ದುರ್ಗನ್ ಮೇಲೆ ತುಂಬಾ ನಂಬಿಕೆ ಬಂದಿದೆ ಅಂತ ಅನಿಸ್ತಾ ಇದೆ. ಅದು ನಿನಗಿಂತ ಹೆಚ್ಚು ಅವಳನ್ನೇ ನಂಬ್ತಾನೆ. ವಾಟ್? ಅದು ಹಾಗಲ್ಲ ಮಾಯಾ, ನನಗಂತೂ ನಿನ್ನ ಮಾತನ್ನ ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ, ನೀನೆಲ್ಲಿ, ಆ ದುರ್ಗ ಎಲ್ಲಿ? ಆ ಶರತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನೀನ್ ಇದನ್ನೆಲ್ಲ ನೋಡ್ಕೊಂಡು ಹೇಗಿದೀಯ ಮಾಯಾ? ಆ ದುರ್ಗಾ ನಿನ್ನಿಂದ ಎಲ್ಲ ಕಿತ್ಕೋತಿದ್ದಾಳೆ ಅಂತ ನಿನಗೆ ಅನಿಸ್ತಾ ಇಲ್ವಾ? ಶಟ್ ಅಪ್! ಶಟ್ ಅಪ್! ಮೊದ್ಲೇ ನನಗೆ ತುಂಬಾ ಕೋಪ ಬರ್ತಾ ಇದೆ. ಸ್ಟುಪಿಡ್ ತರ ಮಾತಾಡ್ಬೇಡಿ. ಇಡಿ ಫೋನ್. ಆದ್ರೂ ಈ ಹುಚ್ಚು ಮಾಯನ್ನ ಪ್ರವೋಕ್ ಮಾಡೋದ್ರಲ್ಲೂ ಒಂಥರ ಮಜಾ ಸಿಗುತ್ತೆ. ಇನ್ನೇನ್ ಕಾದಿದೆಯೋ ಭಗವಂತ. ನೀನನ್ನ ಇಷ್ಟು ಖುಷಿಯಾಗಿ ನೋಡೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪುಟ್ಟ? ನೀನು ಶರತ್ ಮತ್ತೆ ದುರ್ಗಂಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಅಯ್ಯೋ ಪರವಾಗಿಲ್ಲ, ನಮ್ ಪುಟ್ ಮೇಡಮ್ ತಾನೆ, ಥ್ಯಾಂಕ್ಸ್ ಎಲ್ಲ ಯಾಕೆ? ಶುರುವಾಯ್ತು ನಾಗವಲ್ಲಿ ಪ್ರವೇಶ. ದುರ್ಗಾ, ಯಾರ ಹತ್ರ ಮಾತಾಡ್ತಿದ್ಯಾ? ಅದು ಏನಿಲ್ಲ ಪುಟ್ ಮೇಡಮ್, ನಾನು ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಕೊತಿದ್ದೆ ಅಷ್ಟೇ. ಬಾಸು ಅಷ್ಟು ಜನಗಳ ಮುಂದೆ ಅವಮಾನ ಆಗೋದನ್ನ ತಪ್ಪಿಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಬಾಸು.